ಸ್ನಾಕ್ಸ್ ಅಂತ ಹೇಳಿ ಖಡಕ್ ಆಗಿರುವ ಕ್ರಿಸ್ಪಿ ಆಗಿರುವ ಈರುಳ್ಳಿ ಬಜ್ಜಿ ತುಂಬಾನೇ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಹೊರಗಡೆ ತಂದು ತಿನ್ನೋ ಬದಲು ಮನೇಲೆ ನಾವು ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬಹುದು. ಏನಿಲ್ಲ, ಎರಡು ಈರುಳ್ಳಿ ಇದ್ಬಿಟ್ರೆ ಸಾಕು, ಒಂದು ಸ್ವಲ್ಪ ಬೇಸನ್ ಇಟ್ಟಿದ್ರೆ ಸಾಕು, ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತೆ. ನನ್ಗಂತೂ ಈ ಬಜ್ಜಿ ಮಾಡ್ಕೊಂಡು ತಿನ್ನಕ್ಕೆ ತುಂಬಾನೇ ಫೇವ್ರೇಟ್ ಹಾಗೂ ಪರ್ಸನಲಿ ತುಂಬಾನೇ ಇಷ್ಟ ಆಗುತ್ತೆ. ನೋಡಿ, ಕಣ್ಣಿಗೆ ಮನರಂಜನೆ ಕೊಡುವಂತಹ ಹಾಗೂ ಟೇಸ್ಟಿಯಾಗಿ ಬಾಯಲ್ಲಿ ನೀರಿರಿಸುವ ಈರುಳ್ಳಿ ಬಜ್ಜಿ ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಮಾಡ್ಕೊಳ್ಳಿ. ಈ ರೆಸಿಪಿಯನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕೂಡ ನಾನು ಇಲ್ಲಿ ಕಮೆಂಟ್ ಮಾಡಿದ್ದೆ, ತಿಳಿಸಿ. ಹಾಗೂ ಶ್ರುತಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಒಂದು ಕಡಾಯಿ ತಗೊಳ್ಬೇಕು. ಅದಕ್ಕೆ ನೀವು ಹಸಿ ಕಡಲೆಬೇಳೆ ಅಂತ ಹೇಳಿದ್ರೆ ಕೊಡ್ತಾರ ಅಂಗಡಿಲಿ. ಬೇಸನ್ ಇಟ್ಟಿರುತ್ತಲ್ವಾ, ಆ ರೀತಿಯಾಗಿರುವಂತದ್ದು. ಅದನ್ನ ಚಂದಾಗಿ ಸಾಣೆ ಹಿಡ್ಕೊಳ್ಳುವಂಥದ್ದು. ಅಂದ್ರೆ ಏನಾದ್ರೂ ಹುಳ ಕಡ್ಡಿ ಇಂಥದ್ದೆಲ್ಲ ಇರುತ್ತಲ್ವಾ ಕೆಲಸರಿ, ಅದಕ್ಕಾಗಿ ಚೆನ್ನಾಗಿ ಈ ರೀತಿಯಾಗಿ ಸಾಣೆ ಹಿಡಿದ್ವಿ ಅಂದ್ರೆ ಏನಿದ್ರು ಹುಳು ಅದೆಲ್ಲ ಇತ್ತು ಅಂದ್ರೆ ಸಪ್ರೇಟ್ ಆಗ್ಬಿಡುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ. ನೋಡಿ, ಇಷ್ಟು ಇಟ್ಕೊಂಡಿರುವಂಥದ್ದು. ಇದೀಗ ಆಲ್ರೆಡಿ ನಾನು ಇದನ್ನ ಹಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪದು ಟೆಕ್ಸ್ಚರ್ ಸ್ವಲ್ಪ ನೀರಾಗಿರೋದ್ರಿಂದ ನಾನು ಇದರಲ್ಲಿ ಇನ್ನೊಂದು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ನೋಡ್ಕೊಳ್ಬಹುದು ನೀವು. ನೋಡ್ರಿ, ಸಾಕ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾವಿಲ್ಲಿ ಈರುಳ್ಳಿ ಬಜ್ಜಿ ಮಾಡಬೇಕು ಅಂತಂದ್ರೆ ಫಸ್ಟಿಗೆ ನಾವಿಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ನಾವಿಲ್ಲಿ ಚೆನ್ನಾಗಿ ಹೆಚ್ಚಿಟ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಉಪ್ಪು, ಸ್ವಲ್ಪ ಸೋಡಾ ಪುಡಿನ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರ್ ಹಾಕ್ಬೇಕಾಗ್ತತಿ ಅನ್ಸುತ್ತ. ಚೆನ್ನಾಗಿ ಟೆಕ್ಸ್ಚರ್ ಬರೋವರೆಗೂ ಚೆಂದಾಗಿ ಈ ರೀತಿಯಾಗಿ ಹದ ಬರೋವರೆಗೂ ಕಲ್ಸ್ಕೊಳ್ಳೋಣ. ಈ ಕಡೆಗೆ ಒಂದು ಕಡಾಯಿಯಲ್ಲಿ ನಾವು ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗ್ತದೆ. ಸ್ವಲ್ಪ ಹೈ ಫ್ಲೇಮಲ್ಲೇ ಎಣ್ಣೆನ ಕಾಯಿಸ್ಕೊಂಡು ನಂತರ ನಾನು ಲೋ ಫ್ಲೇಮನ್ನ ಮಾಡಿಬಿಟ್ಟು ಮಿರ್ಚಿ ಅಂದ್ರೆ ಬಜ್ಜಿಗಳನ್ನ ಇದರಲ್ಲಿ ಹಾಕ್ತಾನೆ ಹೋಗ್ಬೇಕು ಒಂದೊಂದಾಗಿ. ಇವೇನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ, ಅವನ್ನೆಲ್ಲಾನು ಇದ್ರಾಗ ಮಿಕ್ಸ್ ಮಾಡ್ಕೊಳ್ಳೋಣ, ಕಲ್ಸ್ಕೊಳ್ಳೋಣ. ಚೆನ್ನಾಗಿ ಗಟ್ಟಿಯಾಗಿನೇ ನಾವಿಲ್ಲಿ ಕಲ್ಸ್ಕೊಳ್ಬೇಕಾಗುತ್ತೆ. ಅಷ್ಟು ಹಿಟ್ಟೆಲ್ಲ ಮಿಕ್ಸ್ ಆಗಿ ಈರುಳ್ಳಿನ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಕ್ ಬಿಡೋಣ. ಎಲ್ಲನೂ ಅದ್ರಲ್ಲಿ ಮಿಕ್ಸ್ ಆಗ್ಬೇಕಲ್ವಾ. ಅದೆಲ್ಲ ಮಿಕ್ಸ್ ಆದ್ಮೇಲೆ ನಾವಿವಾಗ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಲ್ವಾ, ಅದರಲ್ಲಿ ಒಂದೊಂದೇ ಚುದುರುಗಳನ್ನ ಎಲ್ಲನೂ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ನಾವಿಲ್ಲಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಡ್ತಾ ಹೋದ್ರೆ ಪಕೋಡ ತುಂಬಾನೇ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಕ್ರಿಸ್ಪಿ ಪಕೋಡ ಕೂಡ ನಾವು ಮಾಡ್ಕೊಳ್ಬಹುದು, ಬಟ್ ಸೋಡಾ ಪುಡಿನ ನಾವಿಲ್ಲಿ ಸ್ಕಿಪ್ ಮಾಡ್ಕೊಳ್ಬೇಕಾಗುತ್ತೆ. ನನಗೆ ಇಲ್ಲಿ ಸೋಡಾ ಪುಡಿ ಬೇಕಾಗಿರೋದ್ರಿಂದ ಸೋಡಾ ಪುಡಿನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡಿ, ತುಂಬಾನೇ ಚೆನ್ನಾಗಿ ಎಲ್ಲ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫುಲ್ ಮ್ಯಾರಿನೇಟ್ ಆಗಿಬಿಡುತ್ತೆ. ಇವಾಗ ಎಣ್ಣೆ ಕಾದಿದೆ, ನಾವು ಒಂದೊಂದನ್ನೇ ಬಿಡ್ತಾ ಹೋಗೋಣ. ಕಮಾನ್ ಫ್ರೆಂಡ್ಸ್, ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಈ ರೀತಿಯಾಗಿ ಒಂದೊಂದನ್ನೇ ನಾವು ಬಿಡ್ತಾ ಹೋಗೋಣ. ನಿಧಾನವಾಗಿ ಹಾಕ್ಬೇಕು. ಎಣ್ಣೆ ಜಾಸ್ತಿ ಕಾದಿರುತ್ತಲ್ವ, ಸಿಡಿಯೋ ಚಾನ್ಸ್ ಇರುತ್ತೆ. ಫುಲ್ ಬಬಲ್ಸ್ ಎಲ್ಲ ಸ್ಟಾಪ್ ಆಗೋವರೆಗೂ ನಾವು ಎಣ್ಣೆನೆ ಅವೇನು ಬಜ್ಜಿಗಳನ್ನ ಹಾಕಿರ್ತೀವಲ್ವ ಅದನ್ನು ಸ್ವಲ್ಪ ಅದರಲ್ಲೇ ಬಿಡಬೇಕು. ಗೋಲ್ಡನ್ ಬ್ರೌನ್ ಆಗಿ ಬರೋವರೆಗೂ ಚೆನ್ನಾಗಿ ಎಣ್ಣೆಲೆ ನಾವು ಕಾಯಿಸ್ಬೇಕಾಗುತ್ತೆ. ನೋಡಿ, ಬಬಲ್ಸ್ ಎಷ್ಟು ಬರ್ತಿದೆ. ಅಷ್ಟು ಬಬಲ್ಸ್ ಎಲ್ಲ ಸ್ಟಾಪ್ ಆಗಬೇಕು. ಅವಾಗ ಅದು ಫುಲ್ ಹಿಟ್ಟೆಲ್ಲ ಒಳಗಡೆ ಆಗಿರುತ್ತೆ. ಕಲರ್ ಚೇಂಜ್ ಆಗ್ತಾ ಬಂತು. ಇದು ಎಲ್ಲ ಫುಲ್ ಎಣ್ಣೆಲಿ ಇನ್ನೊಂದು ಸ್ವಲ್ಪ ಡಿಪ್ ಮಾಡ್ಬೇಕಾಗತ್ತೆ. ನಾವು ಇನ್ನೊಂದು ಚೂರು ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಡಿಪ್ ಆಗ್ಬೇಕಾಗತ್ತೆ. ಯಾಕಂದ್ರೆ ಮೇಲ್ಗಡೆ ಸ್ವಲ್ಪ ವೈಟ್ ಆಗಿದೆ ಅಲ್ವಾ, ಇನ್ನೊಂದು ಚೂರು ಗೋಲ್ಡನ್ ಕಲರ್ ಬರಲಿ. ಅಂದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂಥರ ಸಾಫ್ಟ್ ಆಗಿ ಟೇಸ್ಟ್ ಆಗ್ತೈತಿ ಬಾಯಲ್ಲಿ. ಎರಡು ತರ ರೀತಿ ಮಿಕ್ಸ್ ಆಗಿ ಸಿಗುತ್ತೆ. ಸ್ವಲ್ಪ ನಾವಿದನ್ನ ವಾಪಸ್ಸು ಉಲ್ಟಾ ನಾವು ಇಲ್ಲಿ ತಿರುವಿ ಹಾಕೊಂಡ್ರೆ
ತುಂಬಾನೇ ಮೇಲ್ಗಡೆ ಚೆನ್ನಾಗಿ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ. ಅದೇ ಒಂದೇ ಉದ್ದೇಶಕ್ಕೆ. ಇವಾಗ ನಾನು ಕೆಳಮುಖವಾಗಿ ಇದನ್ನ ಕೂಡ ಬೆನ್ಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಬೆನ್ಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹಸಿ ಹಸಿ ಇದ್ರೂ ಕೂಡ ಟೇಸ್ಟ್ ಒಂದು ಸ್ವಲ್ಪನೇ ಅದರಲ್ಲೇ ಮಿಸ್ಟೇಕ್ ಆಗ್ಬಿಡುತ್ತೆ. ಅದಕ್ಕಾಗಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇನ್ನೊಂದು ಚೂರು ಡಿಪ್ ಮಾಡ್ಕೊಂಡ್ವಿ ಅಂದ್ರೆ ನೋಡಿ ಕಲರ್ ಇವಾಗ ಫುಲ್ ಚೇಂಜ್ ಆಯ್ತು. ಇವಾಗ ನಮ್ಗೆ ಆಗಿದೆ ಅಂತ. ಫಸ್ಟ್ ನಾವು ಹಾಕ್ದಾಗ ಫುಲ್ ಬಬಲ್ಸ್ ಎಲ್ಲ ಬರ್ತಿತ್ತಲ್ವಾ, ಇವಾಗ ಸ್ವಲ್ಪ ನೊರೆ ಕಡಿಮೆ ಆಗಿದೆ. ಇವಾಗ ನಾವು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ. ನೋಡಿ ಟೆಕ್ಸ್ಚರ್ ಈ ಕಲರ್ ಅಲ್ಲಿ ಬಂದ್ರೆ ತುಂಬಾನೇ ಕರೆಕ್ಟ್ ಪರ್ಫೆಕ್ಟ್ ಟೆಕ್ಸ್ಚರ್ ಇದು ಅಂತಾನೆ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ. ಸಂಜೆ ಟೈಮಲ್ಲಿ ತಿನ್ನೋಕೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೂ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಇತ್ತಲ್ವಾ, ಇದನ್ನು ಕೂಡ ನಾವಿವಾಗ ತೆಗೆದುಕೊಂಡು ಬಿಡೋಣ. ಹಾಕ್ಪಾವೆ ನೋಡಿ ತುಂಬಾನೇ ಚೆನ್ನಾಗಿ ಆಯ್ತಲ್ವಾ. ಈ ಕಲರ್ ಬಂದ್ರೆ ನಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿರುವಂತಹ ಈರುಳ್ಳಿ ಬಜ್ಜಿ ನಾವು ಸಿಂಪಲ್ ಆಗಿ ಮಾಡ್ಕೊಳ್ಬಹುದು.